ಐ ಹ್ಯಾವ್ ಟು. ಈ ಜಾಗದಲ್ಲಿ ಹ್ಯಾವ್ಗೆ ಏನ್ ಅರ್ಥ? ಇಟ್ ಈಸ್ ಎ ಫ್ರೇಸ್. ಹ್ಯಾವ್ ಟು ಅನ್ನೋದು ಬೇಕು ಅಂತ ಅರ್ಥ. ಓಕೆನಾ? ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಸಿ ಆಗಿರುತ್ತೆ. ಮಾತಾಡಕ್ ಶುರು ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಿರೋ ಎಲ್ಲಾ ವ್ಯಕ್ತಿಗಳು ಪದಗಳನ್ನು ತಗೊಂಡು ಸಂಶೋಧನೆ ಮಾಡಿ ಮಾತಾಡ್ತಿಲ್ಲ. ಪದಗಳು ಸಿಕ್ಕಿದ್ವು ತಕ್ಷಣ ಮಾತಾಡಕ್ ಶುರು ಮಾಡಿದ್ರು. ಈಗ ಸಕ್ಸಸ್ಫುಲ್ ಆಗಿದ್ದಾರೆ. ಒಂದೊಂದನ್ನು ಸಂಶೋಧನೆ ಮಾಡ್ತಾ ಇದ್ರೆ ಏನು ನಡೆಯಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಒಂದು ಐಡಿಯಾ ಸಿಕ್ತಾ? ಯೂನಿಟ್ ನಂಬರ್ 23. Okay. Here we have given you some negative forms. That is, have not and has not. And sometimes it can be pronounced as haven't and hasn't. Okay. And we can add one more word also. Adre, one thing, there is a difference between did not and have not. Did not and have not. ಏನ್ ಸಾರ್ ಇದು ಡಿಡ್ ನಾಟ್ ಹ್ಯಾವ್ ನಾಟ್ ಅಂತ ಏನ್ ಬಾರಿ ವ್ಯತ್ಯಾಸ ಅಂತ ಕೇಳಿದ್ರೆ, ಡಿಡ್ ನಾಟ್ ಅಂದ್ರೆ ಇಲ್ವೇ ಇಲ್ಲ, ಹ್ಯಾವ್ ನಾಟ್ ಅಂದ್ರೆ ಏನೂ ಇಲ್ಲ. ಅರ್ಥವೇ ಆಗ್ಲಿಲ್ವಾ? ಇವಾಗ ನೋಡೋಣ. Imagine that you are working in a private concern. ಇದುವರೆಗೂ ಕೆಲಸದಲ್ಲಿ ನೋಡಿದ್ರಿ ಅಂದ್ರೆ ಯು ಹ್ಯಾವ್ ಬಿನ್ ವರ್ಕಿಂಗ್ ದೇರ್ ಫಾರ್ ಮೋರ್ ದನ್ 6 years. 6 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ. ಆ ಮ್ಯಾನೇಜರ್ ಒಂದ್ ದಿನ ಕೂಡ ಲೇಟ್ ಆಗಿ ಬಂದಿದ್ದಿಲ್ಲ. ಶಾರ್ಪ್ ಆಗಿ 10:30 ಬಂದ್ಬಿಡ್ತಾರೆ. ದಟ್ ಪರ್ಟಿಕ್ಯುಲರ್ ಡೇ ವಾಟ್ ಹ್ಯಾಪನ್ ಯು ನೋ ಏನಾಯ್ತು ಗೊತ್ತಾ? ಕರೆಕ್ಟ್ ಆಗಿ ಬರ್ತಿದ್ದವರು 10:00 ಬರ್ಬೇಕಾದ ಆಸಾಮಿ 11:45 ಆಯ್ತು. 11:45 ಆದ್ರೂ ನೋಡಿ ಇನ್ನೂ ಬರ್ಲಿಲ್ಲ ಅವರು. ಮ್ಯಾನೇಜರ್ ಬರ್ಲಿಲ್ಲ ಅಂತ ಹೇಳಿದ ತಕ್ಷಣ ನೋಡಿದ್ರಿ ಅಂದ್ರೆ ಆಫೀಸ್ನಲ್ಲಿ ಯಾರೂ ಸೀಟ್ನಲ್ಲಿಲ್ಲ. ಕೆಲವರು ಕ್ಯಾಂಟೀನ್ ನಲ್ಲಿದ್ದಾರೆ, ಕೆಲವರು ಮರದ ಕೆಳಗಿದ್ದಾರೆ. ನೀವು ಮಾತ್ರ ಕೂತ್ಕೊಂಡೇನೋ ಮುಖ್ಯವಾಗಿ ಬರಿತಾ ಇದ್ದೀರಾ. ಆಫೀಸ್ ಕೆಲಸ ಅಲ್ಲ, ನಿಮ್ ಪರ್ಸನಲ್ ಕೆಲಸ. ಆ ಸಮಯದಲ್ಲಿ ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣ ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್ ಅಂತ ಕೇಳ್ತಾರೆ. ತಕ್ಷಣ ನೀವೇನ್ ಮಾಡ್ಬೇಕು? ಅವ್ರಿಗೊಂದು ಜವಾಬ್ ಕೊಡ್ಬೇಕಲ್ವಾ? ನೀವೇನ್ ಹೇಳ್ತೀರಾ ಅಂದ್ರೆ ಹಿ ಹ್ಯಾಸ್ ಹಾಕಿ ಹಿ ಹ್ಯಾಸನ್ ಕಮ್ ಟು ಆಫೀಸ್ ಅಂತ ಹೇಳ್ಬೋದು. ಹಿ ಹ್ಯಾಸನ್ ಕಮ್ ಟು ಆಫೀಸ್ ಅಂದ್ರೆ ಏನರ್ಥ? ಹಾಗಂದ್ರೆ ಅವರು ಇನ್ನೂ ಆಫೀಸ್ಗೆ ಬಂದಿಲ್ಲ. ಅವ್ರು ಇನ್ನೂ ಆಫೀಸ್ ಬರ್ಲಿಲ್ಲ ಅಂದ್ರೆ ನೀವೇನ್ ಅನ್ಕೋತೀರಾ? ಅವ್ರು ಬರ್ತಾರಾ ಬರಲ್ವಾ? ಬರೋದಕ್ಕೆ ಅವಕಾಶ ಇದೆ ಅಲ್ವಾ? 11:45 ತಾನೇ ಆಯ್ತು. ಇವಾಗ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಸಪೋಸ್ ಯು ರಿಸೀವ್ ದ ಫೋನ್ ಕಾಲ್. ನಿಮ್ಮ ಆಫೀಸ್ ಅವರ್ಸ್ ನಾನು ಹೇಳಕ್ ಮರ್ತ್ಬಿಟ್ಟೆ. 10:30 to 5:30. ಇವಾಗ 11:45ಗೆ ಈ ಫೋನ್ ಕಾಲ್ ಬಂತು. ಹಿ ಹ್ಯಾಸನ್ ಕಮ್ ಟು ದ ಆಫೀಸ್ ಅಂತ ಹೇಳ್ಬಿಡ್ತೀರಾ. ಆದ್ರೆ ಸಪೋಸ್ ಯು ರಿಸೀವ್ ದ ಫೋನ್ ಕಾಲ್ ಅಟ್ 4:45. ಕ್ಯಾನ್ ಯು ರಿಪೀಟ್ ದ ಸೆಂಟೆನ್ಸ್? ಇದು ನಿಮ್ಮಿಂದ ಹೇಳಕ್ ಸಾಧ್ಯನಾ? ಸರ್ ಅವ್ರು ಇನ್ನೂ ಆಫೀಸ್ ಬಂದಿಲ್ಲ. 4:45 ಗಂಟೆಗೆ ಯಾವ ಆಫೀಸ್ಗೆ ಬರಕಾಗುತ್ತೆ? ಇನ್ನು 3:15 ಗಂಟೆಲ್ಲ ಆಫೀಸೇ ಮುಚ್ಚಿಬಿಡ್ತಾರೆ. ಮ್ಯಾನೇಜರ್ ಬರ್ಲಿಲ್ಲ ಅಂತ ಸ್ಟಾಫ್ ಎಲ್ಲ ಅವಾಗಲೇ ರೂಮ್ ಎಲ್ಲ ಬೀಗ ಹಾಕಾಯ್ತು. ಅಂದ್ಮೇಲೆ ಇನ್ನೂ ಅವ್ರು ಬರೋದಕ್ಕೆ ಅವಕಾಶ ಇದೆಯಾ? ಸೊ ವೆನ್ ದೇರ್ ಇಸ್ ನೋ ಚಾನ್ಸ್, ಅವಕಾಶನೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಡಿಡ್ ನಾಟ್ ಹಾಕ್ಬಿಡಿ. ಈಗ ಏನ್ ಹೇಳ್ತೀರಾ? ಹಿ ಡಿಡ್ಂಟ್ ಕಮ್ ಟು ಆಫೀಸ್ ಟುಡೇ. ಇವಾಗ ಹೇಳಿ, ವಾಟ್ ಇಸ್ ದ ಡಿಫರೆನ್ಸ್? ಹಿ ಹ್ಯಾಸನ್ ಕಮ್ ಟು ಆಫೀಸ್ ಅಂತ ಹೇಳಿದ್ರೆ ಅವ್ರು ಇನ್ನೂ ಆಫೀಸ್ಗೆ ಬಂದಿಲ್ಲ, ಯು ಆರ್ ಎಕ್ಸ್ಪೆಕ್ಟಿಂಗ್ ಹಿಮ್. ಹಿ ಡಿಡ್ಂಟ್ ಕಮ್ ಟು ಆಫೀಸ್ ಟುಡೇ ಅಂತ ಹೇಳಿದ್ರೆ ಅವ್ರು ಇವತ್ತು ಆಫೀಸ್ ಬರ್ಲಿಲ್ಲ, ಬರುವಂತ ಅವಕಾಶನೂ ಇಲ್ಲ. ಚಾಪ್ಟರ್ ಕ್ಲೋಸ್ ಮಾಡ್ಬಿಡಿ. ಅರ್ಥವಾಯ್ತಾ ಇವಾಗ? ಸರಿ, ಈಗ ಮುಂದೆ ನೋಡೋಣ. ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಈ ಕ್ಲಾಸ್ ಮುಗಿಸ್ಬಿಟ್ಟು ಮನೆಗೆ ಹೋದ್ರಿ ಅಂದ್ರೆ ಮದರ್ ನಿಮ್ಗೋಸ್ಕರ ವೇಟಿಂಗ್. ಕರೀತಾರೆ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಏನಮ್ಮ, ಏನ್ ವಿಷಯ? ಏನೂ ಇಲ್ಲಪ್ಪಾ, ಸಿಸ್ಟರ್ ಮ್ಯಾರೇಜ್ಗೆ 1 ತಿಂಗಳಿದೆ ಅಷ್ಟೇ. ಕಲ್ಯಾಣ ಮಂಟಪ ಮಾತ್ರ ಬುಕ್ ಮಾಡಿದ್ರೆ ಸಾಕಾ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಲ್ಲ. ಏನ್ ಅನ್ಕೊಂಡಿದ್ಯಾ? ಬರ್ತಾ ಬರ್ತಾ ಮನೇಲೇ ಇರಲ್ಲ ಅಂತ್ಯಾ? ಕೆಲವು ದಿನಗಳ ಹಿಂದೆ ಆಫೀಸ್ನಿಂದ ನೇರ ಮನೆಗೆ ಬರ್ತಿದ್ದೆ, ಈಗ ಅಲ್ಲಿ ಇಲ್ಲಿ ಅಂತ ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ಏನಮ್ಮ ನಿನ್ ಸಮಸ್ಯೆ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಬೇಕು ಅಷ್ಟೇ ತಾನೇ? ಮಾಡಿದ್ರೆ ಆಯ್ತು. ಅವಾಗ ಏನ್ ಮಾಡ್ತೀರಾ? ವಿ ಹ್ಯಾವ್ ಹಾಕಿ. ನಾಟ್ ಎಟ್ ಪ್ರಿಂಟೆಡ್ ದ ಇನ್ವಿಟೇಷನ್ಸ್.
ವಿ ಹ್ಯಾವ್ ನಾಟ್ ಎಟ್ ಪ್ರಿಂಟೆಡ್ ದಿ ಇನ್ವಿಟೇಷನ್ಸ್. ಸರ್, ಸಂಧಿಲ್ ಸಮಾರಾಧನೆ ಅಂತ ಎಟ್ ಅಂತ ಒಂದು ಪದ ತಗೊಂಡ್ಬಿಟ್ರಲ್ಲ. ಮುಕ್ಕಾಲ್ ಪಾಲ್ ನಾಟ್ ಬಂದ್ರೆ ಪಕ್ಕದಲ್ಲಿ ಒಂದು ಎಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಟ್ ಅಂದ್ರೆ ಇನ್ನೂ ಅಂತ ಅರ್ಥ, ನಾಟ್ ಎಟ್ ಅಂದ್ರೆ ಇನ್ನೂ ಇಲ್ಲ ಅಂತ. ಯಾವಾಗ್ಲೂ ಇನ್ನೂ ಇಲ್ಲ ಅಂದ್ರೆ ಇನ್ಮೇಲೆ ಉಂಟು ಅಂತ. ಊಟ ಆಯ್ತಾ? ಇನ್ನೂ ಇಲ್ಲ, ಹೋಗ್ ಮಾಡ್ಬೇಕು. ಆಮೇಲೆ ಮಾಡ್ತೀರಾ ತಾನೆ? ಅವಾಗ ವಿ ಹ್ಯಾವ್ ನಾಟ್ ಎಟ್ ಪ್ರಿಂಟೆಡ್ ದ ಇನ್ವಿಟೇಷನ್ಸ್ ಅಂದ್ರೆ ಏನರ್ಥ? ಇನ್ನೂ ಲಗ್ನ ಪತ್ರಿಕೆ ಮಾಡ್ಸಿಲ್ಲ, ಲಗ್ನ ಪತ್ರಿಕೆ ಸಹ ಅಚ್ಚಾಗಿಲ್ಲ. ನಿಮ್ ಫ್ರೆಂಡ್ ಒಬ್ಬ ಮಹೇಶ್ ಅಂತ ನೋಡ್ತೀರಾ, ಏನಪ್ಪಾ ಮದ್ವೆಲ್ಲ ಆಗೋಯ್ತು ಪತ್ರಿಕೆನೆ ಕಳಿಸ್ಲಿಲ್ಲಲ್ಲಪ್ಪ ಅಂತೀರಾ. ಅವನ್ ಹೇಳ್ತಾನೆ, ಏನರ್ಥ? ವಿ ಡಿಂಟ್ ಪ್ರಿಂಟ್ ದ ಇನ್ವಿಟೇಷನ್ಸ್ ಅಂದ್ರೆ ಏನರ್ಥ? ನಾವ್ ಇನ್ವಿಟೇಷನ್ಸೇ ಮಾಡ್ಸಿಲ್ಲ. ಇನ್ಫ್ಯಾಕ್ಟ್ ನಾವ್ ಯಾರನ್ನೂ ಕರೀಲಿಲ್ಲ, ನಾವೇ ಅಡಿಗೆ ಮಾಡಿ ನಾವೇ ಊಟ ಮಾಡಿದ್ವಿ. ವೆರಿ ಗುಡ್. ಇದು ಹೇಗೆ? ಇನ್ನು ಪತ್ರಿಕೆನೂ ಪ್ರಿಂಟ್ ಮಾಡ್ಲಿಲ್ಲ ಅಂದ್ರೆ ಪ್ರಿಂಟ್ ಮಾಡ್ಬೇಕು ಅನ್ನೋ ಐಡಿಯಾ ಇದೆಯಾ ಇಲ್ವಾ? ಸೊ ಅದೇ ಹೇಳ್ತಿದ್ದೀನಿ, ಒಂದ್ ಕಾರ್ಯನ ಮಾಡ್ಲೇ ಇಲ್ಲ, ಮಾಡೋ ಅವಕಾಶನೇ ಇಲ್ಲ ಅಂದ್ರೆ ಚಾಪ್ಟರ್ ನ ಕ್ಲೋಸ್ ಮಾಡೋಕೆ ಡಿಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ನಿಮಗ್ ನಿರೀಕ್ಷಣೆ ಇದ್ರೆ ಹ್ಯಾವ್ ನಾಟ್ ಹಾಕಿ. ಓಕೆನಾ? ಲಾಸ್ಟ್ ಅಲ್ಲಿ ಇನ್ನೊಂದು ವಿಷಯನೂ ಇದೆ. ಮುಖ್ಯವಾದ ವಿಷಯ, ಸ್ವಲ್ಪ ಗಮನಿಸಿ. ಒಬ್ಬ ಸ್ಟೂಡೆಂಟ್ ಅಲ್ಲಿಂದ ಬಂದ್ರು, ಹೊಸದಾಗಿ ಸೇರ್ಕೊಂಡ್ ಸ್ಟೂಡೆಂಟ್, ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಕಾಣಿಸುತ್ತೆ. ಸಾರ್ ಅಂದ್ರು. ಏನು ಅಂದೆ. ನಾನು ಹೆಬ್ಬಾಳ್ ರೋಡ್ ನಿಂದ ಬರ್ತಿದ್ದೀನಿ ಅಂದ್ರು. ವೆರಿ ಗುಡ್. ಸೈಕಲ್ ಅಲ್ಲಿ ಬರ್ತಾ ಇದ್ದೀನಿ ಸರ್, ಹೊಸ ಸೈಕಲ್, ನಾನು ತಂದು ಅದನ್ನ ಇನ್ಸ್ಟಿಟ್ಯೂಟ್ ನಲ್ಲಿ ನಿಲ್ಸಿದ್ದೀನಿ, ಭದ್ರವಾಗಿರುತ್ತಾ ಅಂತ ಕೇಳಿದ್ರು. ನಾನು ಅವ್ರ ಹತ್ರ ಕೇಳ್ದೆ, ಹ್ಯಾವ್ ಯು ಲಾಕ್ ದ ಸೈಕಲ್ ಅಂತ ಕೇಳಿದೆ. ಸೈಕಲ್ ಬೀಗ ಹಾಕಿದ್ಯಾ ಅಂತ ಕೇಳಿದೆ. ಎಸ್ ಸರ್. ಕೀ ಇದೆ. ಭದ್ರವಾಗಿ ಇಟ್ಕೊಂಡೆ. ಹೌದು, ಯಾವ ಸ್ಟೂಡೆಂಟ್ ನನ್ನ ಹತ್ರ ಬಂದು ನಾನು ಸೈಕಲ್ ಅಲ್ಲಿ ಬರ್ತಾ ಇದ್ದೀನಿ, ಹೆಬ್ಬಾಳ್ ರೋಡ್ ನಿಂದ ಬರ್ತಿದ್ದೀನಿ, ನಾನು ಸೈಕಲ್ ನಿಲ್ಸಿದ್ರೆ ಭದ್ರವಾಗಿರುತ್ತಾ ಅಂತ ಕೇಳ್ತಾರೆ. ಎಲ್ಲರಿಗೂ ಸಮಸ್ಯೆ ಬರುವಾಗ್ತಾ ನನ್ನ ಹತ್ರ ಬರ್ತಾರೆ. ಕ್ಲಾಸ್ ಮುಗಿಸಿ ಕೆಳಗ್ ಹೋದ್ರು, ತಕ್ಷಣ ಗುಡುಗುಡು ಅಂತ ಮೇಲ್ ಬಂದ್ರು. ನಾ ಕ್ಲಾಸ್ ರೂಮ್ ಬಿಟ್ಟು ಹೊರಗೂ ಹೋಗಿಲ್ಲ. ಸರ್ ನಾನು ಸೈಕಲ್ ಕಾಣ್ತಿಲ್ಲ ಅಂದ್ರು. ಅವಾಗ ನಾನು ಈ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರುತ್ತಾ ಅಂತ ನೋಡಿ. ಏನ್ ಕೇಳ್ಬೋದು? ಸೈಕಲ್ಗೆ ಬೀಗ ಹಾಕಿದ್ಯಾ? ಸೈಕಲೇ ಕಾಣಿಸ್ತಿಲ್ಲ ಅಂದ್ಮೇಲೆ ಎಲ್ಲಿ ಬೀಗ ಹಾಕೋದು? ಅವಾಗ ಏನ್ ಮಾಡ್ತೀರಾ? ಚಿಕ್ಕ ಚಿಕ್ಕ ವಿಷಯಗಳೇ, ನೀವು ಮಾತಾಡೋ ವಿಧದಲ್ಲಿ ಸೈಟಲ್ ಡಿಫರೆನ್ಸ್ ಇರುತ್ತೆ. ಏನದು? ಹ್ಯಾವ್ ಯು ಲಾಕ್ ದ ಸೈಕಲ್ ಅಂದ್ರೆ ಸೈಕಲ್ ಬೀಗ ಹಾಕಿದ್ಯಾ, ಸೈಕಲ್ ಇದೆ ಅದರಿಂದ ಬೀಗ ಹಾಕಿದ್ಯಾ ಅಂತ ಕೇಳಿದೆ. ಡಿಡ್ ಯು ಲಾಕ್ ದ ಸೈಕಲ್ ಅಂದ್ರೆ ಏನರ್ಥ? ಬೀಗ ಹಾಕ್ದ್ಯಾ ಅಂದ್ರೆ ಏನರ್ಥ? ಸೈಕಲ್ ಇಲ್ಲ ಈಗ. ಬೀಗ ಹಾಕ್ದ್ಯಾ? ಹಾಕ್ತೆ ಸರ್, ಕೀ ನನ್ನ ಹತ್ರ ಇದೆ ಸರ್. ಅದನ್ನ ಜೋಬಲ್ ಹಾಕೊಂಡು ಬಸ್ಸಲ್ಲಿ ಹೋಗು ಅಂತ ಹೇಳಿದೆ. ಅರ್ಥ ಆಯ್ತಾ? ಡಿಡ್ ಯು ಲಾಕ್ ದ ಸೈಕಲ್. ಡಿಡ್ ಯು ಅನ್ನೋದು ಭೂತಕಾಲದಲ್ಲಿ ಒಂದು ಕಾರ್ಯ ಮಾಡಿ ಮುಗಿಸಾಯ್ತು, ಆ ಆಕ್ಷನ್ ಕಂಪ್ಲೀಟೆಡ್ ಅಂತ ಕೇಳ್ತೀರಿ. ಇದು ಬಂದು ಹ್ಯಾವ್ ಯು ಅಂದ್ರೆ ಒಂದು ಸಂಬಂಧ ಇದೆ. ಇಸ್ ಇಟ್ ಕ್ಲಿಯರ್? ಆಮೇಲೆ ಏನ್ ಡಿಸೈಡ್ ಮಾಡಿದೀರಾ? ಡೋಂಟ್ ಆಸ್ಕ್ ವಾಟ್ ಡಿಡ್ ಯು ಡಿಸೈಡ್, ಆಸ್ಕ್ ವಾಟ್ ಹ್ಯಾವ್ ಯು ಡಿಸೈಡೆಡ್. ಪಾಸ್ಬುಕ್ ತಗೊಳ್ಳಿ, ಎಲ್ಲಿಟ್ಟಿದ್ದೀರಿ? ವೇರ್ ಹ್ಯಾವ್ ಯು ಕೆಪ್ಟ್ ದ ಪಾಸ್ಬುಕ್. ಅರ್ಥವಾಯ್ತಾ? ಈಸಿ ಆಗಿದೆಯಾ? ಅವನ್ ಎಲ್ಲಿಗೆ ಹೋಗಿದ್ದಾನೆ? ವೇರ್ ಹ್ಯಾಸ್ ಹಿ ಗಾನ್. ಅವ್ರೆಲ್ಲಿ ಹೋಗಿದ್ದಾರೆ? ವೇರ್ ಹ್ಯಾವ್ ದೇ ಗಾನ್. ಅವ್ರೆಲ್ಲಿ ಹೋಗಿದ್ದಾರೆ? ವೇರ್ ಹ್ಯಾಸ್ ಹಿ ಗಾನ್. ಈ ಜಾಗದಲ್ಲಿ ವೇರ್ ಹ್ಯಾಸ್ ಹಿ ಗಾನ್ ಅಂತ ಬಿಡಿಸ್ ಹೇಳ್ದೆ ಈಸಿಯಾಗಿ. ವೇರ್ ಹ್ಯಾಸ್ ಹಿ ಗಾನ್. ವಾಟ್ ಹ್ಯಾವ್ ಯು ಡಿಸೈಡೆಡ್. ಅರ್ಥವಾಯ್ತಾ ಇವಾಗ? ಅವ್ರು ನಿಮ್ಗೆ ಎಷ್ಟು ದಿನದಿಂದ ಗೊತ್ತು? ಹೌ ಲಾಂಗ್ ಹ್ಯಾವ್ ಯು ನೋನ್ ಹಿಮ್ ಎಲ್ಲ ಇದೆ. ಎಕ್ಸಾಂಪಲ್ ಸಾಕಷ್ಟು ಕೊಟ್ಟಿದ್ದೀವಿ, ಚೆನ್ನಾಗಿ ಓದ್ ನೋಡ್ತೀರಾ? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಒಂದು ಐಡಿಯಾ ಸಿಕ್ತಾ?